ವಿಚಾರವನ್ನು ಹೇಳುವನು ಕೇಳು ಚಿತ್ತವಿಟ್ಟು ಬೇಗನೆ. ಕಾಶ್ಮೀರದ ರಸ ಅದೇನೆಂದರೆ ಜಮದಗ್ನಿ ರೇಣುಕಾದೇವಿಯು ಶಾಪಗ್ರಸ್ತದ ದೇವತೆ. ಅವರ ಮನದಾಶೆಯನ್ನು ಈಡೇರಿಸು. ಅವರ ಮಾತು ನಿರಾಕರಿಸಬೇಡ. ಈಗಲೇ ಅವರ ಮದುವೆಯ ಮಾಡಿ ನಿಶ್ಚಿಂತನಾಗು. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣನ ಅಂಶ ಸಂಭೂತನಾದ ಭಾರ್ಗವ ರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರಂ ಸಂಹರಿಸಿ ಶ್ರೇಷ್ಠರಂ ರಕ್ಷಿಸುವನು. ರೇಣುಕ ರಾಜ, ಈ ಮಾತು ಸಹಜ. ಸಾರಥೆ, ನಾನೆಂತ ಜ್ಞಾನಿ. ಹೌದು ದೇವ. ಆಕಾಶವಾಣಿ ಮೂಲಕ ತಿಳಿದುಕೊಂಡನೋ, ಮನದಲ್ಲಿ ಆನಂದ ಪಟ್ಟನೋ. ರೇಣುಕ ಜೀವನ ಚರಿತ್ರೆ ಆಕಾಶವಾಣಿ ಮೂಲಕ ತಿಳಿದುಕೊಂಡನೋ. ಆಕಾಶವಾಣಿ ನುಡಿದಂತೆ ರೇಣುಕ ಜಮದಗ್ನಿ ಕಲ್ಯಾಣ ನಡೆಸಿಕೊಡಲು ಸಾರಥೆ ಲಗ್ನಕ್ಕೆ ತಯಾರು ಮಾಡಲು ಜಾಗೃತೆ. ಆಹೋ ಬಂಗಾರದ ಬೊಂಬೆಂತಿರುವ ಮಗಳೇ, ನೀನು ನನ್ನ ಮಗಳಲ್ಲ, ನನ್ನ ತಾಯೇ. ಆಹೋ ರೇಣುಕ, ಮೆಚ್ಚಿದ ಮಗಳನ್ನು ಕಾಡು ಉತ್ತನಂತೆ ವರ್ತಿಸಿದನು. ಎನ್ನ ಅಪರಾಧಂ ಚಲಿಸೋ. ನಿನ್ನ ಇನ್ನು ಇಚ್ಛೆಗೆ ಅಡ್ಡ ಆಗಲಾರೆ. ಜಮದಗ್ನಿ ಮುನಿವರರಿಗೆ ನಿನ್ನ ದಾರಿಯನ್ನು ಕೊಡದಿದ್ದನಾಗಿರುವೆ. ನಾಳೆ ಬ್ರಹ್ಮರಾಂಬ ದೇವಸ್ಥಾನದಲ್ಲಿ ನಿಮ್ಮ ಮದುವೆ ಖಂಡಿತವೆಂದು ತಿಳಿಯಿರಿ. ಹೌದು ತಂದೆ. ಆಹೋ ಜಮದಗ್ನಿ ಮುನಿವರ್ಯರೇ, ನನ್ನ ಪುತ್ರಿಯನ್ನು ನಿಮಗೆ ದಾರಿಯನ್ನು ಕೊಡಲು ಸಿದ್ಧನಾಗಿರುವೆ. ಇವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಎಲ್ಲ ಭಗವಂತನ ಇಚ್ಛೆ ರೇಣುಕರಾಜ. ಆಹೋ ರೇಣುಕ, ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ ನಮ್ಮ ಮಗಳೇ ರೇಣುಕ. ಇನ್ನು ಮಾಡಲಾರೆ ನಿನಗೆ ನಾನು ರಗಳೇ. ಜನಕ ಮಗಳೇ, ನಾನೆಂಥ ಮಗಳಿಗೆ ಜನ್ಮವನ್ನು ಕೊಟ್ಟನೆಂದು ಹೇಳಿದೆಯಾ? ಹೌದು ಮಗಳೇ. ಜನಕ ಮಗಳೇ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರುವಳು ಈ ರೇಣುಕ. ಹೌದು ಮಗಳೇ. ಬಳಿ ಬಳಿ ಇದೆಯಲೇ ಸಾರಥೆ, ಎನ್ನ ಪುತ್ರಿಯಾದ ರೇಣುಕಾ ದೇವಿ ಕಲ್ಯಾಣ ಮಹೋತ್ಸವಕ್ಕೆ ಬಂಧು ಬಾಂಧವರು ಮತ್ತು ಪೂರ ಪರಿವಾರದ ಜನರನ್ನು ಮತ್ತು ಪುರೋಹಿತರನ್ನು ಜಾಗೃತಿಯಿಂದ ಬರೆಯಲಾಗಿದೆ. ನಮೋ ನಮೋ ಆಚಾರ್ಯರೇ. ರೇಣುಕ ಚಕ್ರವರ್ತಿ ಮಹಾರಾಜರೇ, ನಿಮಗೆ ಶುಭವಾಗಲಿ. ಮೇಲಕ್ಕೆ ಹೇಳಿರಿ. ಮಹಾರಾಜರೇ, ಸ್ವಾಮಿ, ಈ ಸಮಯಕ್ಕೆ ನಮ್ಮನ್ನು ಕರೆಸಿದ ಕಾರ್ಯದಾವುದು? ಆಹೋ ಸ್ವಾಮಿ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಏನು ರಾಜ? ನನ್ನ ಪುತ್ರಿಯಾದ ರೇಣುಕಾ ದೇವಿ ಕಲ್ಯಾಣ ನಡೆಸಿಕೊಡಬೇಕೆಂದು ತಮ್ಮನ್ನು ಕರೆಸಿರೇನು ಸ್ವಾಮಿ. ಓಹೋ, ಬಹಳ ಸಂತೋಷವಾಯಿತು ಮಹಾರಾಜರೇ. ಸ್ವಾಮಿ, ಆದರೆ ನಿಮ್ಮ ಪುತ್ರಿಯಾದ ರೇಣುಕಾ ದೇವಿಯನ್ನು ಜಮದಗ್ನಿ ಮಹಾ ಶುದ್ಧೋದಕೇನ ಸ್ನಾಪಯಾಮಿ. ಓಂ ಪಂಚಕಲಶಂ ಸಮರ್ಪಯಾಮಿ. ಓಂ ತದೇವ ಲಗ್ನಂತು ಸುದೀನ ತಾರಾಬಲಂ ದೈವಬಲಂತು ದೇವಾಬಲಂ ಚಂದ್ರಬಲಂ ತಾರಾಬಲಂ. ಓಂ ಜಮದಗ್ನಿ ರೇಣುಕಾ ದೇವಿಯ ಕಲ್ಯಾಣಂ ಸಮರ್ಪಯಾಮಿ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ನಿಮ್ಮ ಇಷ್ಟಾನುಸಾರವಾಗಿ ಜಮದಗ್ನಿ ರೇಣುಕಾ ದೇವಿಯರ ಕಲ್ಯಾಣವನ್ನು ಬಹು ಸಂಭ್ರಮದಿಂದ ನಡೆಯಿತು. ಈಗ ನಾವು ಹೋಗಿ ಬರುವೆವು. ನಮಗೆ ಕೊಡುವ ದಕ್ಷಿಣ ತಾಂಬೂಲವನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ರಾಜ ರವಿಕೋಟಿ ತೇಜ. ಸಂತೋಷವಾಗಿ ಹೋಗಿ ಬನ್ನಿ ಸ್ವಾಮಿ. ಅಮ್ಮ ರೇಣುಕಾ ದೇವಿ, ನಿಮ್ಮ ಪತಿ ಹೆಸರನ್ನಾದರೂ ಹೇಳು ತಾಯಿ. ಹೇಳಂಗಮ್ಮ, 2 ಗಂಟೆ ಮೇಲೆ ಆಯ್ತು ಹೇಳು. ಒಳ್ಳೆ ಮಕ್ಕಳರಿಗೆ ಕೆಲಸ ಕೇಳ್ಬೇಕು ನೋಡ. ಮೂಗಿಗೆ ಮೂಗುತಿ ಚಂದ, ಕೈಗೆ ಬಳೆ ಚಂದ, ನನಗೆ ಈ ಜಮದಗ್ನಿಯೇ ಚಂದ. ನನ್ನ ಸಖಿ ರೇಣುಕಾ ದೇವಿ.
ದೇವ ಬಾಪು ಬಾಪ್ರೆ ಈ ಧರಣಿಯೊಳ್ ನಾವೇ ಕಲಿಪಟೋತ್ಮರಂದು ಮುನ್ನುಗ್ಗಿ ಬರೋ ರಿಪುಗರೋ ಮುರಿದು ಬಡಲದಿ ಭೂಮಂಡಲಕ್ಕೆ ಕೆಡುವೆ ಇಂಥ ವೀರಾತಿ ವೀರನ ಸನ್ನಿಧಾನದೊಳ್ ನಿಂತು ಬಂದವರೊಂದಾರೆಂದು ಮಾತಾಡಲು ನೀನುದಾರಪ್ಪ ಮರ ಓ ದೇವ ನಾವು ದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ. ಹಗಲು ಇರಳು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ. ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ. ಇಲ್ಲಿಗೆ ಬಂದರೆ ಕೂಡಿ ಆಟದಗಳು ಖಾಲಿ ಮಂದಿ ಕೆಳಕಿಳೆಂದ್ರೆ ಇಳಿಲೇ ಇಲ್ಲ. ಇದನ್ನು ತಾಳಲಾರದೆ ತಮ್ಮ ನಾಮಾಂಕಿತ ಕೇಳಿದೆನಲ್ಲ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವೆಲ್ಲ. ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯೋ? ಹೌದು ದೇವ. ಬಾಪು ಬಾಪ್ರೆ ಎನಗೆ ಎದುರಾಗಿ ಬಂದ ಅದಮರನ್ನು ಕೊಡುಗಲಿರುತ್ತನೆ ಅಂತ ಸಾತ್ಮಾತ್ ಮೂರ್ಖರಸಿರೋ ಮರಗಡೆಯ ಸಮರ್ಥ ಆತುಲಿತ ಬಲಿಯುತನಾದ ಎನ್ನ ಪರಾಕ್ರಮಕ್ಕೆ ಚಪ್ಪನ್ನ 56 ದೇಶದ ಭೂಪನ ತಪ್ಪದೇ ಕಪ್ಪು ಕಾಣಿಕೆಯನ್ನು ತಂದಪ್ಸರು ಸಾರಥಿ ಭೂಪತಿ ಎನ್ನಯ ಧನಸ್ಸು ಸಿಂಜೀವಿಯ ಜೇನ್ ಕೃತಕ್ಕೆ ತ್ರಿಭುವನ ವೀರರಮ್ಮಿದೇನು ದಾಳಿ ಎಂದು ಬಾಂಗ್ರಸ್ತರಾದರು. ಎಲ್ಲ ಸಾರಥಿ ಭೂಪತಿ ಈ ಧರಣಿಯೊಳು ಪ್ರಖ್ಯಾತರಾದ ಕನಕ ಮಹಾರಾಜನ ಪುತ್ರ ಸದಮಲ ಚರಿತ್ರ ಮಹೇಶ್ ಮತಿನಗರ ಸದ್ಧರ್ಮದಿಂದ ಪರಿಪಾಲಿಸ ವೀರ ಮಹಾರಾಜನೆಂದು ಜೇಬೇರು ಸಾರಥಿ ಅತಿ ಜಾಗೃತಿ ವೀರ ಕೃತವೀರ ಮಹಾರಾಜರ ರೈವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಭೂಪತಿ ಶೃಂಗಾರವಾಗಿ ಕಂಗಳಿಸುವ ಈ ಶೃಂಗಾರ ಮಂಟಪಕ್ಕೆ ನಾ ಬಂದ ಕಾರಣವೇನೆಂದರೆ ಏನು ದೇವ? ಎನ್ನ ಪುತ್ರನಾದ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಬರೋಣಾಯ್ತು ಕಂಡೆ ಸಾರಥಿ. ತಿಳಿತೇನೆ ಅವನ ಸಂಗತಿ. ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಬಳಿರೇ ಸಾರಥಿ ಭೂಪತಿ ಎನ್ನ ಪುತ್ರನಾದ ಶಾಸ್ತ್ರ ಬಹಳ ಕಲಿಶೂರ ಕಾರ್ತವೀರ ಅರ್ಜುನ ಬರೆಯಲು ಸಾರಥಿ ಹೋಗುನಿ ಜಾಗೃತಿ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಲೇಟ್ ಮಾಡ್ಬೇಡ್ರಪ್ಪ. ಕಾರ್ತಿವೀರಾರ್ಜುನ ಕರ್ಕೊಂಬರಿ. ಕಾರ್ತಿವೀರಾರ್ಜುನ ಮ್ಯಾನೇಜ್ಮೆಂಟ್ ಪಾತ್ರ ಕಳಿಸ್ಕೊಡ್ಬೇಕು. ಕಾರ್ತಿವೀರಾರ್ಜುನ ನಿಜ ಹೇಳತೀನಿ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ಶಾಶ್ವತವೋ ನಮ್ಮ ಪ್ರೀತಿ. ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳೆತಿ. ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳೆತಿ. ನಿಜ ಹೇಳತೀನಿ ಗೆಳತಿ, ಕಿವಿಗೊಟ್ಟ ಕೇಳ ಗೆಳತಿ, ಶಾಶ್ವತವೋ ನಮ್ಮ ಪ್ರೀತಿ.
ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡತೈತಿ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನು ಗೆಳತಿ ಯಜ್ಞದ ವೀರ ಬೃಕ್ ಧರಣಿದರು ಮುಕ್ನಾಗಂ ಖಂಡಿಸುವ ಕಡಗಲಿಸುವ ರಾಜ್ಯದೊಳ ಬೋರ್ಕರಿಯುವ ಬೋರ್ಕರಿಗೆ ಹೈತರದ ಒಡೆದು ಗಕ್ಕನೆ ತಮ್ಮ ತಮ್ಮ ಪ್ರಾಣಗಳನ್ನು ಕಕ್ಕಿದರು ಮಾನವ ಎಂತ ವೀರಾದ ವೀರ ದೈತ್ಯವನಕ್ಕೆ ಮೆಂಡಾದ ಸೂರ ರಾಕ್ಷಸರ ಮುದ ಕಿಸದೆ ಮಂಡ ಒಕ್ಕಿಸಿ ಮೆಕ್ಕಿದ ಬಲವರ್ಧನ ನೆನೆಸಿ ಬಾಪುರ ಜಂಬಾರಿಯ ವಜ್ರ ಆಯುಧ ನಡಿಸುವ ಚಂಡತರ ಆಯುಧ ಪಾಣಿಯಾಗಿ ಈ ಸಭೆಗೆ ಬಂದ ವೀರನಂ ಭಯ ಭಕ್ತಿಯಿಂದ ವಂದನೆ ಮಾಡಿ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಹಾಗಾದರೆ ಇತ್ತ ಬಂದು ಚಿತ್ತ ಬಿಟ್ಟು ಕೇಳು ತಳ ತಳನೆ ಹೊಳೆಯುವ ಎನ್ನಯ ಮಹಾಮೇರುವಿನಂತೆ ಮೆರೆಯುವ ಗದೆಯಂ ಕಂಡು ಸ್ವರ್ಗಾಧಿಪತಿಯಾದ ಇಂದ್ರನ್ ತನ್ನ ಪಟ್ಟಣ ಬಿಟ್ಟು ಕಟ್ಟುವಾಡಿದನು ಈ ಎನ್ನಯ ನಡು ಗಟ್ಟಿನ ಗಂಟಾರ್ವಕ್ಕೆ ಅಷ್ಟ ದಿಕ್ಪಾಲಕರು ಎಪ್ಪಲಾಯ ನಗರಕ್ಕೆ ಮೈಗೊಟ್ಟರು ಅಲ್ಲದೆ ದಿಗ್ಧರಣಿಯಲ್ಲಿರುವ ಭೂಪಾಲಕರನ್ನು ಜಯಿಸಿ ತ್ರಿಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷ ನಡೆಸಿ ಅಥಳ ವಿಥಳ ಪಾತಾಳ ರಥಳ ಲೋಕಗಳನ್ನು ಭೇದಿಸಿ ಕುಬೇರನ್ನು ನಂದಿಸಿ ವ್ಯಕ್ತಿಗಳು ಶ್ರೇಷ್ಠ ಜನಾದ ಚಂದ್ರ ವಂಶದ ತಿಲಕರನ್ನು ಜನಿಸಿ ಬುಧಪೂರ್ವ ಆಯಾ ಮೊದಲಾದ ನಮ್ಮ ವಂಶದ ಶ್ರೇಷ್ಠರಿಗೆ ಸಮಬಲವಂತೆ ನಡೆಸಿದ ವೀರ ಮಹಾರಾಜನ ಪುತ್ರ ಸದಮನ ಚರಿತ್ರ ಇಂಡು ಎಂದಾಗಿ ಬರುವ ರಥಕರಂ ಕಂಡ ಕ್ಷಣವೇ ಈ ಎನ್ನ ಶಾಸ್ತ್ರ ಭಾವಗಳು ಕುದಿದಿಕ್ಕೆ ಜಲದಂತೆ ನಡೆದಾಡಿದವು ಆ ಸಾರಥಿ ಮೂರು ಲೋಕಗಳು ಮೀರಿದ ಸೂರ ಅಮರಾವತಿಯ ಕೈಲಾಸ ಧಿಕ್ಕರಿಸುವ ಮಹಿಸ್ಪತಿ ನಗರವನ್ನು ಪರಿಪಾಲಿಸುವ ಸಾವಿರ ಭುಜ ಬಲದ ಕಲಿ ಸೂರ್ಯ ಕಾರ್ತಿ ವಿರಾರ್ಜನಂದು ಸಾರಥಿ ಜಾಗೃತಿ ವೀರ ಕಾರ್ತಿ ವೀರಾರ್ಜುನ ಮಹಾರಾಜರು ಇವಾಗಲೇ ಬಂಗಾರದಿಂದ ಕಂಗೊಳಿಸಿ ಬೈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಒಳ್ಳೆಯ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಚಪ್ಪನ್ನಾರು ದೇಶದ ರಾಜರಿಂದ ಕಪ್ಪ ಕಾಣಿಕೆ ಒಪ್ಪಿಸಿಕೊಳ್ಳುವ ಸೂಟನ ಮಾಸೂಟನ ಎನಿಸಿದ ಎನ್ನ ಪಿತನು ಒಪ್ಪದಿಂದ ಬರ ಹೇಳಿದ್ದ ಕಾರಣ ಪುರಾಣವಾಯಿತು ಸಾರಥಿ ತಿಳಿಯುತ್ತೇನವರ ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ರಾಂಪುರ ವೀರೇಶ್ ಗೌಡ್ರು ಸಕಲೇಶ್ವರ ಮಸ್ತು ಬಾಬಾ ಸುತನೇ ಸುಂದರ ಸುಕುಮಾರನೇ ಬಾಪುರೇ ವೈರಿಗಳ ಗರ್ಭ ನಿರ್ಭೇದನ ಮಾಡುವ ಪಿತನೇ ಸುತನೇ ಕಾರಣವೇನು ಬೇಳಬೇಕೇ ಕಾರ್ಯತ್ರವಾಗಿ ಕರ್ತಿರನು ಕುಮಾರನೇ ದೂತರಾದ ಧನಜರ ಸೈನ್ಯವೇ ನಾದರೂ ನಮ್ಮ ಸಾಮ್ರಾಜ್ಯಕ್ಕೆ
ಬಾಲಕ ಇದು ಅಲ್ಲದ ದೇವತರೇನಾದರೂ ನಮ್ಮ ಮೇಲೆ ಅಸೂಯ ಭಾವನೆ ತೋರುವರೆ ಹೇಗೆ? ಅಂತ ಅದೇನಿಲ್ಲ ಕುಮಾರ. ಮಹಿಷ್ಮತಿ ನಗರದ ಶೃಂಗಾರವನ್ನು ಕಂಡ ಬಂಡ ಮನುಷ್ಯರೇನು ಆದರೂ ಪುಂಡಾಟವು ಮೆಚ್ಚುಗಿರುವರೆ ಹೇಗೆ? ಅಂತ ವೀರರು ಯಾರಿರುವರು ಕುಮಾರ? ಹೋಗು ತಂದೆ, ಯಾವ ವಿಷಯವಾಗಿ ಕಲಿಸಿದ್ದಿ ಬೇಳನ ಮುಂದೆ? ನಮ್ಮಳು ದೇಶ ಸಾಧಿಸಿದವರಿದ್ದರೆ ಬಾಪು ಬಾಪುರೇ ಮಹದ್ದಾದ ಮನಪ ಲಾಕ್ಷಣ ವೃಕ್ಷದೊಳ ಅಡಗಿಕೊಂಡರು. ಅವರು ಮಿಡಿದು ತಂದು ನಮ್ಮ ನಗರದ ಮಹಾದಾರದ ಮುಂಭಾವಕ್ಕೆ ಕಟ್ಟಿ ಹಾಕಿವ ತಂದೆ, ನೀ ಕನಸಿನ ಬಂದೆ ವಿಚಾರ ತಿಳಿಸಲು ಮುಂದೆ. ಮಾಕ್ಷುಕ ಸಮುದಾಯಕ್ಕೆ ಗಂಡ ಬೇರುಂಡನೆಂದ ಪ್ರಜ್ವಲಿಸುವ ಕಾರ್ತವೀರನೇ, ಹೋಗು ಅಪ್ಪಯ್ಯನೇ, ಎನ್ನನುಡೆನ್ನಾರಿಸು ಬೇಗನೆ. ಏನು ಚೆನ್ನಾಗಿ ಹೇಳಪ್ಪಯ್ಯ. ಬಳಿರೆ ಅಲೆಲೆಲೆಲೆಲೆ, ಬಳಿರೆ ಸುರ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಹೇಶ್ಮತಿ ನಗರ ಹೋಂ ನಿನಗೆ ಪಟ್ಟೋಂ ಕಟ್ಟಿ ವೀರತಕ್ಕೆ ತಕ್ಕ ಮರ್ಯಾದೆಯಂ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳ ನಿಮಿತ್ತ ನಿನ್ನಂ ಕರ್ಸಿರನು. ಕೇಳಿಯ ಕಾರ್ತವೀರನೆಂಬ ಮೋದ ಕುಮಾರ ತುಲಿತ ಮಹಾದ್ವೀಕರ. ಓಹೋ ಜನಕ, ಬಾಲಕ ಹಿಂದಕ್ಕೆ ನಮ್ಮ ವಂಶಜನಾದ ಮರುತರಾಜನೆಂಬ ಅರಸನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಂದು ಹೇಳನಂತೆ. ಹೌದೇನು ಕುಮಾರ? ಓಹೋ ಅಪ್ಪಯ್ಯ, ತನಯ ಅಂತ ಚಂದ್ರ ವಂಶದಳು ಉದಯಿಸಿದ ಈ ನಿನ್ನ ಕುಮಾರನು ರಾಜಾಧಿಕಾರ ಪಡೆದ ತರುವಾಯ ಹಿರಿಯರ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳನ್ನು ಬಿಡದೆ ಆ ಧರ್ಮಕ್ಕೆ ಮನಗೊಡದೆ ಕಾಯ ವಾಚ ಮನಸ್ಸಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಳದಿಯ ಪಿತನೇ ಅತಿಬಲಂತಾನೆ. ಅಹೋ ರಾಜಕುಲಶೇಖರನಾದ ಎನ್ನ ಕುಮಾರನೇ, ಓಹೋ ಅಪ್ಪಯ್ಯನೇ, ಹೇಳುವೆನು ಕೇಳು ರಾಜ್ಯಭಾರದ ವಿಚಾರ ಬೇಗನೆ. ಅದೇನು ಚೆನ್ನಾಗಿ ಹೇಳಪ್ಪಯ್ಯ. ಈ ಸಿಂಹಾಸನಾಧಿಕಾರ ಗದ್ದುಗೆನ್ನಿರಲು ಯೋಗ್ಯತೆ ಉಳ್ಳ ಕೆಲವು ರಾಜ್ಯಭಾರದ ಪ್ರಶ್ನೆ ಕೇಳನು. ಅಂತ ಜಾಣತನ ನಿನ್ನಲ್ಲಿದ್ದರೆ ನನ್ನಲ್ಲಿದ್ದರೆ ತಕ್ಕ ಉತ್ತರ ಬಿತ್ತರಿಸು. ಅದೇನು ಚೆನ್ನಾಗಿ ಹೇಳಪ್ಪಯ್ಯ. ತಲೆಯ ಅಪ್ಪಯ್ಯ, ಹಾಗಾದರೆ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು? ಅವರು ಸಹ ಇರೋರಪ್ಪಯ್ಯ. ಈ ಲೋಕದಲ್ಲಿ ಸೋಲುವವರು ಯಾರು? ಅವರು ಸಹ ಇದ್ದಾರೆ. ಈ ಧರಣಿಯಲ್ಲಿ ಪತಿಕರು ಯಾರು? ಅವರು ಸಹ ಇದ್ದಾರೆ ಅಪ್ಪಯ್ಯ. ಈ ಭೂಮಂಡಲದಲ್ಲಿ ಪರದೇಶಿಗಳ್ಯಾರು? ಅವರು ಇದ್ದಾರೆ ಅಪ್ಪಯ್ಯ. ಮಜ್ಜಗದಲ್ಲಿ ಅತಿಥಿಗಳ್ಯಾರು? ಅವರು ಸಹ ಇರುವರು. ಕೇಳಿದ್ಯಾ ಕಾರ್ತವೀರನೆಂಬ ಮೋದ ಕುಮಾರನೇ, ಈ ಪ್ರಶ್ನೆ ತಕ್ಕ ಉತ್ತರ ಹೇಳು ಬೇಗನೆ. ಓಹೋ ಅಪ್ಪಯ್ಯನೇ, ತನೇನೆ ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಶಾಸ್ತ್ರಗಳು ಮರೆತು ಈ ನನ್ನ ಕುಮಾರನು ಸಾಮಾನ್ಯದವನೇ. ಹೇಗೆ ಕುಮಾರ? ನೀ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳುವೆ, ಆಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳು ಕುಮಾರ. ಓ ಜನಕ, ಬಾಲಕ ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವವರು ಇಬ್ಬರೇ. ಅವರ್ಯಾರು? ಓರ್ವನೇ ವೈಕುಂಠದೊಡೆಯ ಲಕ್ಷ್ಮೀಪತಿಯಾದ ಮಹಾವಿಷ್ಣು, ಇನ್ನೊಬ್ಬ ಧನಪತಿಯಾದ ಕುಬೇರನು. ಬಲ ಬಲ ಕುಮಾರ. ಈ ಜಗದಲ್ಲಿ ಸೋಲುವವರು ಇಬ್ಬರೇ. ಅವರ್ಯಾರು? ಒಬ್ಬ ಕನ್ಯಾಪಿತನು, ಇನ್ನೊಬ್ಬ ಸಾಲಗಾರನು. ಬಲ ಬಲ ಕುಮಾರ. ಓ ಜನಕ, ಬಾಲಕ ಈ ಭೂಭಾಗದಲ್ಲಿ ನಮಗೆ ಕಾಣುವ ಪತಿಕರು ಇಬ್ಬರೇ. ಅವರ್ಯಾರು? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಬಲ ಬಲ ಕುಮಾರ. ಈ ಸೃಷ್ಟಿಯ ಪರದೇಶಗಳು ಇಬ್ಬರೇ. ಅವರ್ಯಾರು? ಒಬ್ಬ ದೇಹ, ಇನ್ನೊಬ್ಬ ಜೀವ. ಶಬ್ಬಾಷ್ ಕುಮಾರ. ಈ ಭುವನದಲ್ಲಿ ಅತೀತಗಳು ಇಬ್ಬರೇ. ಅವರ್ಯಾರು? ಧನ ಮತ್ತು ಯೌವನ. ಶಬ್ಬಾಷ್ ಕುಮಾರ. ಇಷ್ಟು ಮಾತ್ರ ಭಗವಂತನ ಸ್ವರೂಪಿಗಳಾದ ನಮ್ಮ ಗುರುಬರ ದತ್ತಾತ್ರೇಯ ಮಹಾಮುನಿಯವರು ಹೇಳಿಕೊಟ್ಟವರು ತಂದೆ. ಇದರಲ್ಲಿ ತಪ್ಪಿದ್ದರೆ ಯೋಚನೆ ಮುಂದೆ. ಬಲ ಬಲ ಸಹಸ್ರ ಭಾವೇ. ಓ ಅಪ್ಪಯ್ಯ, ನಿನ್ನ ಈ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ಮತ್ತು ಭಾವನ ಶಕ್ತಿ ನಾ ಮೆಚ್ಚಿದೆ. ಎಚ್ಚಲೇಬೇಕಪ್ಪಯ್ಯ. ಬಳಿರೆ, ಅಲೆಲೆಲೆಲೆಲೆ. ಬಳಿರೆ, ಈ ಕ್ಷಣವೇ ನಮ್ಮ ಪುರೋಹಿತರಿಂದ ನಿನಗೆ ಮಹೇಶ್ಮತಿ ನಗರಂ ಪಟ್ಟಂ ಕಟ್ಟೆನು. ಅದು ಏತಕ್ಕೆಂದರೆ ಅದು ಏತಕ್ಕೆ ಅಪ್ಪಯ್ಯ? ಈಗ ನಿನ್ನಲ್ಲಿ ರಾಜ್ಯಭಾರ ರಕ್ಷಣೆಗಳಿರುವವು. ನಿನಗೆ ಸಂತೋಷವಾಯಿತು. ನಿನ್ನ ಮುಖಾಂತರ ಚಂದ್ರ ವಂಶದ ಕೀರ್ತಿ ದಿಗ್ದೇಶಗಳ ಬೆಳಲಿ ಕಾರ್ತವೀರ್ಯ ಹೆಚ್ಚೇನು ಹೇಳಲಿ ನಿನ್ನ ಗಾಂಭೀರ್ಯ. ಬಳಿ ಬಳಿರೇ ಅಲೇ ಸಾರಥಿ. ಭೂಪತಿ, ಎನ್ನ ಪುತ್ರನಾದ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲಪುರೋಹಿತರನ್ನು ಕರೆದುಕೊಂಡು ಬಾ ಸಾರಥಿ. ಹೋಗಿ ಜಾಗೃತಿ. ನಿಮ್ಮಿಷ್ಟದಂತೆ ಆಗಲಿ ಭೂಪತಿ. ನಮೋ ನಮೋ ಗುರುವರರೇ.
ಓಹೋ, ಕೃತವೀರ್ಯ ಮಹಾರಾಜರೇ, ಕಾರ್ತವೀರ್ಯ ಮಹಾರಾಜರೇ, ನಿಮ್ಮೀರುವರಿಗೆ ದೀರ್ಘಾಯುಷ್ಯಮಸ್ತು, ಮೇಲಕ್ಕೆ ಹೇಳಿರಿ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ಈಗಿನ ಸಮಯಕ್ಕೆ ನಮ್ಮನ್ನು ನೀವು ಬರ ಮಾಡಿದ ಕಾರಣವೇನು? ಸ್ವಾಮಿ ಆಚಾರ್ಯರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ, ಅದು ಏನು ರಾಜ? ಇಂದಿನ ದಿನ ಎನ್ನ ಜ್ಯೇಷ್ಠ ಪುತ್ರನಾದ ಕಾರ್ತವೀರ ಅರ್ಜುನನಿಗೆ ಈ ಮಹೇಶ್ಮತಿ ನಗರಂ ಪಟ್ಟಂ ಕಟ್ಟಬೇಕೆಂದು ನಿಶ್ಚಯಿಸುವನು. ಆದ ಕಾರಣ ಈ ಕಾರ್ಯವನ್ನು ನೆರವೇರಿಸಿಕೊಡಿ ಸ್ವಾಮಿ ಸಜ್ಜಲ ಪ್ರೇಮಿ. ಓಹೋ ಮಹಾರಾಜರೇ, ನಿಮ್ಮ ಪುತ್ರನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಕಾರ್ತವೀರಾರ್ಜುನಿಗೆ ಈ ಮಹೇಶ್ವತಿ ನಗರದ ಅರಸತ್ವವನ್ನು ಪಟ್ಟ ಕಟ್ಟುವೆಯಾ? ಹೌದು ಸ್ವಾಮಿ. ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಬೇಕಾದ ಪೂಜೆ ಸಾಮಗ್ರಿಗಳೆಲ್ಲವರು ಸಿದ್ಧವಾಗಿರುವವೇ? ಸಕಲವೂ ಸಿದ್ಧವಾಗಿರುವವು. ನಿಮ್ಮ ಬಂಧು ಬಾಂಧವರು ಸಹ ಬಂದಿರುವರೇ? ಸರ್ವರೂ ಬಂದಿರುವರು. ಹಾಗಾದ್ರೆ ನಾವು ಪೂಜೆಯನ್ನು ಪ್ರಾರಂಭಿಸುವವು, ಕೂಡಿರುವಂತರಾಗಿರಿ. ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಓಂ ಶುದ್ಧೋದಕೇನ ಸ್ಥಾಪಯಾಮೇ ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲಾ ಸಿಂಧು ವಿಂಧ್ಯಾ ಹಿಮಾಚಲೆ ಯಮುನೆ ಗಂಗೆ ಸರಸ್ವತಿಯೇ ನಮಃ. ಓಂ ಭಸ್ಮಂ ಧಾರಣಯಾಮಿ, ಓಂ ಗಂಧಂ ಧಾರಣಯಾಮಿ, ಓಂ ಸಿಂಧೂರಂ ಧಾರಣಯಾಮಿ, ಓಂ ನಾನಾವಿಧ ಪತ್ರಿಪುಷ್ಪಂ ಧಾರಣಯಾಮಿ. ಈ ಮಹೇಶ್ವತಿ ನಗರಾಧ್ಯಕ್ಷನಾಗಿರ್ತಕ್ಕಂಥ ಕಾರ್ತವೀರ ಅರ್ಜುನ ಮಹಾರಾಜನಿಗೆ ಪಟ್ಟಾಭಿಷೇಕಂ ಸಮರ್ಪಯಾಮಿ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ನೀವು ಹೇಳಿದ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ನಾವು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಇಗೋ ನಿಮ್ಮ ಹಸ್ತದಿಂದ ಈ ಖಡ್ಗವನ್ನು ನಿಮ್ಮ ಪುತ್ರನಾದ ಕಾರ್ತವೀರ ಅರ್ಜುನಿಗೆ ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ಎಂಗದಿಯೋ ನನ್ನ ಗೆಳೆಯನ ದೂರಾದೇನ, ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನ. ಎಂಗದಿಯೋ ನನ್ನ ಗೆಳೆಯನ ದೂರಾದೇನ, ಮರಿದಂಗ ನಿನ್ನ ಕೈ ಮ್ಯಾಲ ನನ್ನ ಹೆಸರ ಬರಸೇನ. ಪ್ರೀತಿ ಮಾಡಿ ಮರೆತೋಗಿ ಕಣ್ಣೀರು ತರಸೇನ. ನಿನ್ನ ಚಿಂತ್ಯಾಗ ಅನ್ನದಾಗಳ ಮುಟ್ಟಿಲ್ಲೋ ನಾನ, ಹತ್ತಿಯ ಹೊಲದಾಗ ಒಬ್ಬ ಕುಂತು ಅಳುತ್ತೇನ. ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡತೀನ. ಒಬ್ಬ ಕುಂಟು ಅಳುತ್ತೀನ. ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡತೀನ. ಒಲ್ಲೆಂದರೆ ಮೈ ಮುಟ್ಟಂದಿ, ಇಲ್ಲಂದರೆ ಬದುಕೋದಿಲ್ಲಂದೆ. ಒಲ್ಲೆಂದರೆ ಮೈ ಮುಟ್ಟಂದಿ, ಇಲ್ಲಂದರೆ ಬದುಕೋದಿಲ್ಲಂದೆ. ಪ್ರೀತಿ ಮಾಡಿ ನಗ ನಗತ ನನ್ನ ನೀ ಕೊಂದಿ. ನಾವು ಚಾರಂಗ ತಿರಗದ ನೋಡಿ ನಗತಾರ ಮಂದಿ. ಹಬ್ಬದ ನವ ಮಾಡಿ ಮಾರಿ ನೋಡಕ ಬಂದೇನ. ಎಂಗದಿಯೋ ನನ್ನ ಗೆಳೆಯನ ದೂರಾದೇನ. ಕಾರ್ತವೀರಾರ್ಜುನ ಮಹಾರಾಜನಿಗೆ, ಕಾರ್ತವೀರಾರ್ಜುನ ಮಹಾರಾಜನಿಗೆ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ನಿಮ್ಮ ಕಾರ್ಯವಂತೂ ನೆರವೇರಿತು. ನಾವಿನ್ನು ಹೋಗಿ ಬರುವೆವು. ನಮಗೆ ಕೊಡುವ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ಸಂತೋಷದಿಂದ ತೆಗೆದುಕೊಳ್ಳಿರಿ ಸ್ವಾಮಿ. ಅಹೋ ಎನ್ನ ಕುಮಾರನಾದ ಕಾರ್ತವೀರನೇ, ಓ ಅಪ್ಪಯ್ಯನೇ, ಎನ್ನ ನಡೆಯನ್ನು ಆಲಿಸು ಬೇಗನೆ. ಏನು ಚೆನ್ನಾಗಿ ಅಪ್ಪಯ್ಯ. ವೈರಿ ನಮಗೆ ವೈರಿಯಾದರೆ ಹೇಳುಕ ರಾಜ ನಿನ್ನಿನ ಕನ್ನದಕ್ಕೆ ಬಂದು ಎನ್ನ ಬಾಬರ ಶಕ್ತಿ ತಡೆದೆ ಓಡಿ ಹೋದನು. ತನಯ ಅಪ್ಪಯ್ಯ, ಬಾಪು ಬಾಪ್ರೆ, ಅವನಿಗೂ ನಮಗೂ ಮೊದಲಿನಿಂದ ದೇಶ ಬೆಳೆಯುತ್ತಾ ಬಂದಿದೆ. ಹೌದಪ್ಪಯ್ಯ. ಆದ ಕಾರಣ ಅವನೇನಾದ್ರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರ ಮಾರಿಸು, ಕೀರ್ತಿ ಗಳಿಸು. ಈ ವಚನ ಮರೆಬೇಡ ಕುಮಾರ, ವೀರಾದಿವೀರ. ರಾಜನಂತೆ ಗರ್ಜನಂ ಗೈದ ಇಲ್ಲಿಯವರೆಗೆ
ನಮ್ಮ ವಂಶದ ಕೀರ್ತಿಗೆ ಕಾರಣನಾದ ಪಿತನೇ, ಸರಿ. ನಾ ಮೆಚ್ಚಿದೆ ನಿನ್ನ ದೇಶ ಸಾಧನೆಯ ನುಡಿಗೆ ಬೇಗನೆ ಚಲೇಬೇಕು ಅಂತ ಕಾರ್ಯವನ್ನು ಮಾಡಿ ನಾಲ್ಕು ಬರನೆ. ಓಹೋ ಅಪ್ಪಯ್ಯನೇ ಏನೇ ಮತ್ತಪ್ಪ ಓಹೋ ಅಪ್ಪಯ್ಯನೇ ತನೇನೆ ಶಿವರಾಜನಂತೆ ಗರ್ಜನಂಗೈದ ಇಲ್ಲಿಯವರೆಗೆ ನಮ್ಮ ವಂಶದ ಕಾರ್ತಿಕಕ್ಕೆ ಕಾರಣದ ಪಿತನೇ, ಸರಿ. ನಾ ನಿನ್ನ ದೇಶ ಸಾಧನೆಯ ನುಡಿಗೆ ಬೇಗನೆ ದುಷ್ಟನಾದ ರೇಣುಕ ರಾಜನ ನಿನ್ನೆಯ ದಿನ ಶ್ರೀಮನ್ನಾರಾಯಣ ವೈಕುಂಠದ ಅಡಗಿಕೊಂಡರು. ಅವನ ಬಿಡದೆ ಅವನ ಗರ್ವ ಬೆಳೆಸಿ ನಿನ್ನ ವಚನವನ್ನು ಪಾಲಿಸಿ ಈ ಸೃಷ್ಟಿಯೊಳ ಕಾರ್ತಿವೀರಾರ್ಜುನನ ಶ್ರೇಷ್ಠ ಪರಾಕ್ರಮ ಎಂದೆನಿಸಿದರೆ ನಿನ್ನ ಸುಕುಮಾರನಾಗಿ ಹುಟ್ಟಿ ಸಾರ್ಥಕ ಜನಕ ಜಗದ್ವಿಖ್ಯಾತ ಕಾಂತ ಕನಕ ನಿನ್ನಿಷ್ಟದಂತಾಗಲಿ ಕುಮಾರ. ರೇಣುಕರಾಜ ಹಂಗ ಭಾರ್ಗವರಾಮ ರೆಡಿ ಆಗಿರ್ಬೇಕು. ಭಾರ್ಗವರಾಮ ರೆಡಿ ಆಗಿರ್ಬೇಕು. ಎನ್ನ ಪುತ್ರನಾದ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಿದ್ದಾಯ್ತು. ಇನ್ನು ಕೈಲಾಸ ಪರ್ವತಕ್ಕೆ ತಪಸ್ಸನ್ನು ಮಾಡಲು ಅಂತ ಬಿಡು ಸಾರ್ಥಿಯಾತಿ. ಭಾರ್ಗವರಾಮ ರೆಡಿ ಆಗಿರ್ಬೇಕು. ಸಾರಥಿ ಭೂಪತಿ ಎನ್ನ ಪಿತನ ಆಜ್ಞೆಯಂತೆ ಬಳಿರೆ ಕಪ್ಪಿದ ಮಬ್ಬಿನೆಂದಿರುವ ಕಾಶ್ಮೀರದ ಅರಸ ರೇಣುಕರಾಜನ ಸದೆ ಪಡೆದು ಮಧುಕಡದಕ್ಕೆ ಹೋಗಬೇಕು. ಆದ ಕಾರಣ ಎನ್ನ ಮಡಿಮೆಯ ರಥಕ್ಕೆ ದಿವ್ಯೋತ್ಸವಗಳನ್ನು ಬಂಧಿಸು. ಕಾಶ್ಮೀರ ನಗರಕ್ಕೆ ರಥವನ್ನು ಬಿಡಿಬಿಡು ಸಾರಥಿ.
ಹೊಳಿರೆಯಲ್ಲ ಈ ಮದ ಸೊಕ್ಕಿದ ಮೂರ್ಖನಾದ ರೇಣುಕರಾಜನೇ ಏನೇ ಆದಮನೇ ಈ ಶಾಸ್ತ್ರ ಬಾಬು ಕಾರ್ತಿವೀರಾರ್ಜುನ ಮುಂದೆ ನಡೆಯಲಾರದು ನಿನ್ನ ಪೈರಿಸು ಬೇಗನೆ ಎಲ್ಲ ಮುಂದೆ ಸಾಗದ ನಿನ್ನ ಪರಾಕ್ರಮ ಇಂದಿನ ದಿನ ನಾನಿಲ್ಲದ ಸಮಯದಲ್ಲಿ ಸದ್ದು ಸುಳುವ ಇಲ್ಲದೆ ಬಂದು ನಮ್ಮಪ್ಪನನ್ನು ಬರದಾಡಿ ಜಯಿಸಲಾಗದ ಹಿಂದಕ್ಕೆ ಓಡಿದೆಯಾ ಇವಾಗ ಸಹಜವಾಗಿ ಬಂದಿರೋ ಈ ವಾರ್ತೆಯ ಮರೆತು ರೋಗ ಶೇಷ ಋಣಶೇಷ ಕ್ಷೇತ್ರ ಶೇಷ ನಂಬಲಿಗೆ ಬಿಟ್ಟರೆ ನಮಗೆ ಸುಲಭವಲ್ಲವೆಂ ನಾವು ನುಡಿಯಂತೆ ನಿನ್ನ ನಿರ್ನಾಮ ಮಾಡಬೇಕೆಂದು ರಣ ಕಂಕಣವನ್ನು ಕಟ್ಟಿ ಕದನಕ್ಕೆ ಬಂದ ಈ ದಿಟ್ಟನ ಮುಂದೆ ಅಟ್ಟಹಾಸ ಕಣ ಮಾತ್ರ ತೋರಿಸು ನಿಯಮನರ್ಕ ಬೋಲಿರೆಯಲ ಮತಿಹೀನನಾದ ಕಾರ್ತಿವೀರ ಎಂಬ ಮೂರ್ಖನೇ ಎಚ್ಚರ ತಪ್ಪಿ ಉತ್ತನಂತೆ ಹೆಚ್ಚಿನ ನುಡಿಗಳನ್ನು ಉತ್ತರಿಸಿದರೆ ನಿನ್ನ ಪಕ್ಕೆಲವು ನುಚ್ಚು ನುಚ್ಚು ಆಗುವಂತೆ ಕುಟ್ಟಿ ಕೆಡಿವನು ದಂಡತನ ರುಂಡ ಮಾಲೆಯ ಸೇರಿಸುವನು ಮಯಸತಿ ನಗರ ಅರ್ಥನೆ ಎನ್ನ ಒಂದೇ ಬಾಣಗಳಿಂದ ನಿನ್ನ ಶಾಸ್ತ್ರ ಭುಜಗಳ ಮರಿಗಡಿವನು ಎಲೆ ಕುಲ್ಲ ಮಾಡದಿರಿ ಅನ್ನ ಮುಂದೆ ನಿನ್ನ ತರ್ಕ ನಿನ್ನ ಪರಾಕ್ರಮ ಬೇಗನೆ ಬಂಡ ಏನೇ ಬುದ್ಧಿಗೆ ಹೇಳಿ ಶಿವವಾರ ರಾಜನಂ ಗರ್ಜನಂ ಗೈದು ಏ ಅಲ್ಲೋ ಮರಯ ಹೆಣ್ಕನೆಂಬ ಪಾಮರ ನೀನಾವ ದೊಡ್ಡ ಸೂರ ನೀನಾವ ದೊಡ್ಡ ಕಾರ್ತಿವೀರಾರ್ಜುನನೆಂದರೆ ಚತುರ್ದಶ ಭುವನ ಬ್ರಹ್ಮಾಂಡವೇ ತಲೆ ಕೆಳಗಾಗಿ ಒಯ್ದಾಡುವುದು ಏಕೋಚಿತ ನಿನ್ನಂತವನ ಪಾಡ್ಯನದಮ್ಮ ಆಕಾಶ ಮಂಡಲಕ್ಕೆ ಮುಖವೆತ್ತಿ ಸುನಕ ಅಲ್ಲು ತೆರೆದು ಒದರಿದರೆ ಆಕಾಶ ಮೇಲೆ ಎದುರುವುದೇ ಎಲೈ ಅದಮ್ಮ ಹೇಳಿ ಬುದ್ಧಿಗೇಳಿ ಇಂದಿನ ಸಂಗ್ರಾಮದಲ್ಲಿ ನಿನ್ನಂ ಸೆದೆ ಬಡಿಯುತ್ತಿದ್ದರೆ ರುದ್ರರೂಪ ರೌದ್ರರೂಪ ಮುನಿವರ ದತ್ತಾತ್ರಾಯರಿಂದ ಧನವಿದ್ಯೆ ಕಲಿತು ಸಾರ್ಥಕನು ಪಾಮರ ಸೇರಿಸಿಪುರ ಕಾರ್ತಿವೀರ ಸಮರಕ್ಕೆ ಸಿದ್ಧನಾಗೋ ನಿನ್ನ ಈಗಲ ಭೂಮಿಯ ಕೆಡುವನೆ ಎಲೆ ಆದಮ ನೋಡಿ ಎಲ್ಲ ಪರಾಕ್ರಮ ಭಾರ್ಗವ ರಾಮನ್ ಕರ್ಕೊಂಬರಿ ಭಾರ್ಗವ ಭಾರ್ಗವ ಸಾರಥಿ ಭೂಪತಿ ರೇಣುಕರಾಜನ ಎನ್ನ ಕೋರ್ಕಡೆಗೆ ಕೆಟ್ಟ ತಳವದ ಮರಣ ಮಾಡನು ಹೌದು ದೇವ ಈ ಭುವನದೊಳು ಕಲಿಸುವ ಕಾರ್ತಿವೀರಾರ್ಜನೆಗೆ ಸರಿ ಸಮಾನರಾದ ವೀರರಿದ್ದರೆ ತಕ್ಷಣ ಸಮರಂಗಕ್ಕೆ ಬರೆಯಲು ಸಾರಥಿ ಭಾರ್ಗವ ರಾಮ ಭಾರ್ಗವ ಭಾರ್ಗವ ಕಲಿಯುಗ ಕಾಲ ಬಂದೈತೆ ಎನ್ನತಿ ಹೇಳಿದಂಗ ಕೇಳೋದೈತೆ ಹೇಳಿದಂಗ ನಾ ಕೇಳಲಿದ್ದರ ಸುನ್ನತಿಂದ ಮಂಗ ನಂಗ ಆಡುತ್ತೈತೆ ಹೇಳಿದಂಗ ನಾ ಕೇಳಲಿದ್ದರ ಸುನ್ನತಿಂದ ಮಂಗ ನಂಗ ಆಡುತ್ತೈತೆ ಕಲಿಯುಗ ಕಾಲ ಬಂದೈತೆ ಎನ್ನತಿ ಹೇಳಿದಂಗ ಕೇಳೋದೈತೆ ಭಾರ್ಗವ ಭಾರ್ಗವ ಭಾರ್ಗವ
ಬರುವಿಲ್ಲ ಮಾವ ಎಂಬುದು ಮರೆತಾರಲ್ಲ. ಅತ್ತೆ ಎಂಬುದು ಬರುವಿಲ್ಲ ಮಾವ ಎಂಬುದು ಮರೆತಾರಲ್ಲ. ಗಂಡನ ಜೊಟ್ಟು ಹಿಡಿದಾರಲ್ಲ ಕಿವಿ ಹಿಡಿದು ನೆಲ ಕೊಗದಾರಲ್ಲ. ಗಂಡನ ಜೊಟ್ಟು ಹಿಡಿದಾರಲ್ಲ ಕಿವಿ ಹಿಡಿದು ನೆಲ ಕೊಗದಾರಲ್ಲ. ಕಲಿಯುಗ ಕಾಲ ಬಂದೈತಿ ಹೆಂಡತಿ ಹೇಳಿದಂಗ ಕೇಳೋದೈತಿ. ಭಾರ್ಗವರಾಮ, ಭಾರ್ಗವರಾಮ. ಮನೆಯಾಗ ಏನಿಲ್ಲ ಅನ್ನುತ್ತಾರ ನಾ ಯಾಕಾರ ಮಾಡಿಕೊಂಡೆ ಅನ್ನುತ್ತಾರ. ಭಾರ್ಗವರಾಮ, ಭಾರ್ಗವರಾಮ. ಮನೆಯಾಗ ಏನಿಲ್ಲ ಅನ್ನುತ್ತಾರ ನಾ ಯಾಕಾರ ಮಾಡಿಕೊಂಡೆ ಅನ್ನುತ್ತಾರ. ಒಂಟಿ ಎಲುಬಿನ ಗಂಡ ಸಿಕ್ಕರ ಒಂದ್ ತುಂಟ್ಲೆ ಹೋಳಿಗೆ ಉಣ್ಣುತ್ತಾರ. ಭಾರ್ಗವ. ಒಂಟಿ ಎಲುಬಿನ ಗಂಡ ಸಿಕ್ಕರ ಒಂದ್ ತುಂಟ್ಲೆ ಹೋಳಿಗೆ ಉಣ್ಣುತ್ತಾರ. ಕಲಿಯುಗ ಕಾಲ ಬಂದೈತಿ ಹೆಂಡತಿ ಹೇಳಿದಂಗ ಕೇಳೋದೈತಿ. ರುದ್ರ ಸಮುದ್ರ ಯತಿಗಳ ರುದ್ರ ಮಧ್ಯ ಬಳಿ ರೌದ್ರ ಏಕಾಂಗ ಭಾವರುದ್ರ ಕಲ್ಪದಲ್ಲಿ ಒಪ್ಪ್ಯಾರೆ ತಾರಕಾಕೃತಿಯಾತ್ಮಕದ 100 ಕೋಟಿ ತಾರಾ ಮಂಡಲದ ಕಾರ್ಗತ್ತಲೆಯ ಭೋರಿ ಭೂತೋದ್ಧಾರಿ ದೂರ ಮುಚ್ಚಿನ ಹಾರ ಇರಾವಳಿ ಎಂಬ ಧರಿಸಿಕೊಂಡಿರುವ ಗಂಡಗಳಿಯನ್ನು ಧಾರೆಂದು ಮಾತನಾಡುವ ಇರುವವನೈ ದೇವ ನಾವು ದಾರಂದರೆ
ಭೋಗದಲ್ಲಿ ಇಂದ್ರನು, ತ್ಯಾಗದಲ್ಲಿ ಕರ್ಣನು, ಕೋಪದಲ್ಲಿ ರುದ್ರನು, ಶಪಥದಲ್ಲಿ ಅರ್ಜುನನು, ಪರಾಕ್ರಮದಲ್ಲಿ ಪರಶುರಾಮನು, ಪತಿವ್ರತೆಯಲ್ಲಿ ಅನಸೂಯೆಯು, ನ್ಯಾಯದಲ್ಲಿ ಧರ್ಮಜನು, ಶಕ್ತಿಯಲ್ಲಿ ಜಲಂಧರನು, ಭಕ್ತಿಯಲ್ಲಿ ಬಲಿಚಕ್ರವರ್ತಿಯು, ಮಾನದಲ್ಲಿ ದುರ್ಯೋಧನನು, ಶಾಂತಿಯಲ್ಲಿ ಚಂದ್ರನು, ಕಾಂತಿಯಲ್ಲಿ ಸೂರ್ಯನು, ಇಂತಿಷ್ಟು ವೈಭವದಿಂದ ಬಂದವರನ್ನು ದಾರೆಂದು ಕೇಳಿದ ದೇವ, ಯಾರಿಗೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಸಾರಥಿ ನಾವುದಾರೆಂದರೆ ಯಾರು ದೇವ? ಕುಣಿದವ ಎಲ್ಲಯ ವೀರ ಬಬ್ಬೆಯ ಹಬ್ಬಕ್ಕೆ ಆಗಿದ ಗಣಯ ಗಮನದಲ್ಲಿ ಬೆಳಗಾಗಿ ತಡೆಯಲಾರದ ಎಲ್ಲವಕ್ಕೆ ಫಲಾರಿಕೆ ಮಾಡಿದರು. ಕಲಿಸಿ ಸದ್ಬುದ್ಧಿಯಮ್ಮ ಕಲಿಸಿ ಈ ತ್ರಿಭುವನ ದೊರೆಗಳನ್ನು ವಲ್ಲನೆಯ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಎಲ್ಲ ಗಜರಾದ ವೈರಿಗಳ ಶಿರಗಳನ್ನು ಖಂಡಿಸುವ ಗದರ ಪ್ರವೀಣ ವಂಶೋದ್ಭವ ಮಹಾಮನಿ ಜಮದಗ್ನಿಯ ಕುಮಾರ ರೇಣುಕಾದೇವಿ ಅಮ್ಮನವರ ಗರ್ಭಾತ್ಯೋ ಖಾರಾಪಜೆಂದು ಉತ್ಪಾದಿಸಿದ ಧ್ವನಿರಾಳ ಗಂಭೀರ ರಾಮನದು ಜೈವೇ ನೋಡಿ ಸಾರಥಿ ವೀರ ಭಾರ್ಗವರಾಮರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಮಂಡುಗೋಡೆ ಮೇಲೆ ಕುತ್ಕೊಂಡು ತೂಕಡಿಸ್ಬೇಡಪ್ಪ, ಸ್ವಾದ್ರ ಮುಂದಕ್ಕೆ ಬಿದ್ದಿ ಈ ಸಾರಥಿ ಈ ಸಭಾಪತ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. 56 ದೇಶದ ರಾಜನಿಗೆ ಶ್ರೇಷ್ಠನಾದ ಕಾಶ್ಮೀರದ ರಸ ರೇಣುಕ ರಾಜನ ಕುಮಾರಿಯಾದ ನನ್ನ ಜನನಿಯಾದ ರೇಣುಕಾ ದೇವಿ ಕರೆಸ ಕಾರಣ ಭಗವಾದ ಗಂಡಿಯ ಸಾರಥಿ ನಮ್ಮ ತಾಯಿಯಾದ ರೇಣುಕಾ ಬಳಿಗೆ ಹೋಗೋಣ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ರೇಣುಕಾ ದೇವಿ ನೀನಗತಿ ಓಣೆ ಹಿಡಿದು ನಾ ಬರುವಾಗ ಹಳ್ಳ ಹೊಡಿತಿದ್ದೀನಿ ಸಲ ದೀರ್ಘಾಯುಸ್ಥಿನಮಸ್ತು ಮೇಲೆ ಕೇಳು ಪುತ್ರ. ಅಮ್ಮ ಮಾತೆ ಎನ್ನುಮದಾತೆ ಈ ನಿನ್ನ ಮುಖ ಶರೀರ ರೀತಿಯನ್ನು ನೋಡಿದರೆ ಹೂಮಕ್ಕೆಯಂತೆ ಹರಳಿದ ಈ ನಿನ್ನ ಮುಖವು ಮುದುರಿದ ತಾವರಿಯಂತಾಗಲು ಕಾರಣವೇನು? ಕೇಳಿನ ಮಾತಿನ ಅತ್ತೆ ಜಾಗ್ರತೆ. ರಾಮ, ಅಮ್ಮಯ್ಯ, ಹೂವಿನ ಮಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಎಂದು ಕೇಳುವೆ? ಹೌದು ಮಾತೆ. ಭಾರ್ಗವ, ಅಮ್ಮಯ್ಯ, ಹೇಳುವೆನ ಕೇಳು. ಚೆನ್ನಾಗಿ ಹೇಳು ಮಾತೆ. ಬಾರೆ ಭಾರ್ಗವ, ನಾ ಸಹಿಸೆ ಶೋಕವ. ರಾಮ, ಅಮ್ಮಯ್ಯ, ಎನ್ನ ಹಣೆಯ ಬರಹವು ಏನೆಂದು ಹೇಳಲಿ ಕಮ್ಮ. ನಿನ್ನ ಹಣೆಬರಹದಲ್ಲಿ ಏನು ಬರೆದರು ಮಾತೆ? ರಾಮ, ಅಮ್ಮಯ್ಯ, ಬಾರೆ ಭಾರ್ಗವ, ನಾ ಸಹಿಸೆ ಶೋಕವ. ಬಾರೆ ಭಾರ್ಗವ, ನಾ ಸಹಿಸೆ ಶೋಕವ. ಅಮ್ಮಯ್ಯ, ಹೌದು ಮಾತೆ. ನಿನ್ನ ಪುತ್ರನಾದ ಕೇಳಬಾರದ ಮಾತೆ. ಎನ್ನ ಹಣೆಯಲ್ಲಿ ಎಂಥ ಬರಹ ಬರದಿರುವ ರಾಮ, ಬ್ರಹ್ಮನ ಅಂಥ ಬರಹವನ್ನು ಬರೆದಿರುವನೆಲ್ಲ ಕಂದ. ಅದು ಏನಿದ್ದರೂ ಎಲ್ಲ ಮಂದಿ ಹೇಳ ಮಾತೆ. ಏನು ಮಾಡುವೆ ಕಂದ? ಏನೆಂದು ಹೇಳಿದರೆ ಅವನನ್ನು ಸೌಭಾಗ್ಯ ಬರುವ ಎಲ್ಲ ದುಃಖವನ್ನು ದೂರ ಮಾಡುವೆಯಾ? ಸಹಜವಾಗಿ
ಭಾರ್ಗವ, ಅಮ್ಮಯ್ಯ ಬ್ರಹ್ಮನ ಪರದ ಮೇಲೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಕಂದ. ನಿನ್ನ ಪುತ್ರನಾದ ಭಾಗ್ಯವನ್ನು ತಪ್ಪಿಸುವುದನ್ನು ತಿಳಿ. ಬೇಡ ಕಂದ. ಬೇಡವೆಂದು ನಾನು ಬಿಡುವುದಿಲ್ಲ ಮಾತೆ. ಎಲ್ಲ ಹಳೆ ಎಲ್ಲ ಬರಹ ಬರದಿರುವನು ಆ ಜಡದೋದ್ಭವ. ಬದಲಿ ಬನವ. ಬ್ರಹ್ಮ ಬರಹವ ಬದಲಿ ಬನವ. ವಿಧಿಯದೆ ಬಲ ಹರಿತವನವ. ವಿಧಿಯದೆ ಬಲ ಹರಿತವನವ. ಆರೈ ಭಾರ್ಗವ ಸಹಿಸೆ ಶೋಕವ. ಆರೈ ಭಾರ್ಗವ ನಾ ಸಹಿಸೆ ಭಾರ್ಗವ. ಅಮ್ಮಯ್ಯ ಎನ್ನ ಹಣೆಯಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರೆದನು ಅದು ಎಂತ ಬರಹವನ್ನು ಬರೆದಿರೋರು ಮಾತೆ. ಕಂದ. ಅಮ್ಮಯ್ಯ ಬ್ರಹ್ಮನ ಬರದ ಮೇಲೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ, ಏನಿದೆ ನಿನ್ನ ಮಾತಿನ ಮರ್ಮ? ಈ ನಿನ್ನ ಮುಖ ಶರೀರ ಪ್ರತಿಯನ್ನು ನೋಡಿದರೆ ರಾಹುಲಿಂದಿಳಿದಲ್ಪಟ್ಟ ಚಂದ್ರನಂತೆ, ಹಗ್ಲಿಂದ ದಗ್ಧವಾದ ವೃಕ್ಷದಂತೆ ಈ ನಿನ್ನ ಹೃದಯ ಕಮಲ ಕಂದು ಕುಂದಿರುವುದಕ್ಕೆ ಕಾರಣವೇನು? ಅಯ್ಯ, ಈ ನಿನ್ನ ಹೊಲದೊಳಗೆ ಇಂಥ ಹಾಲಾಹಲ ಬೆಳೆಸಿ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರೇನೆಂದು ಹೇಳಿದರೆ ಈ ನಿನ್ನ ಚಲನದೊಳಗೆ ತಂದೊಪ್ಪಿಸುವ ಮಾತೆ ಯಾವ ಕಾರಣಕ್ಕೆ ನಿನ್ನ ಮನದ ವ್ಯಥೆ? ರಾಮ, ಅಮ್ಮಯ್ಯ ಯಾವ ಕಾರಣಕ್ಕಾಗಿ ವ್ಯಥೆಯೆಂದು ಕೇಳಿದೆಯಾ? ಹೌದು ಮಾತೆ. ಎನ್ನ ದುಃಖವನ್ನು ದೂರ ಮಾಡುವ ಶಕ್ತಿ ನಿನ್ನಲ್ಲಿರುವುದೇ ಕಂದ. ಸಹಜವಾಗಿರುವ ಮಾತೆ. ರಾಮ, ಅಮ್ಮಯ್ಯ ಆ ದುಃಖದ ವಿಚಾರವನ್ನು ಹೇಳಲೇಬೇಕೆ? ಹೇಳಬೇಕು ಮಾತೆ. ಬೇಡ ಕಂದ, ಬೇಡವೆಂದು ನಾನು ಕೇಳುವುದಿಲ್ಲ ಮಾತೆ. ನನ್ನ ಮನಸ್ಸು ಒಪ್ಪಲಾರದು ಪುತ್ರ. ಅದು ಏದಕ್ಕೆ ಒಪ್ಪುವುದಿಲ್ಲ ಅಮ್ಮಯ್ಯ? ಭಾರ್ಗವ, ಅಮ್ಮಯ್ಯ ಹೇಳಲೇಬೇಕೆ? ಹೇಳಲೇಬೇಕು ಮಾತೆ. ಏನೋ ಹೇಳಲಿ ನನ್ನ ದುಃಖವ ಎನ್ನ ತಂದೆ ಸೇರಿದ ತಾಪವ. ಕೊಂದವನ ಹೆಸರು ಮಾತ್ರ ಕೇಳಬೇಕಂತ. ಹೌದು ಅಮ್ಮಯ್ಯ, ನಿನ್ನ ತಾಯಿಯನ್ನು ನಿನ್ನ ತಂದೆಯನ್ನು ಕೊಂದವನ ಹೆಸರೇನದು ಹೇಳು. ಹೇಳಲೇಬೇಕೇ? ಹೇಳಬೇಕು ಮಾತೆ. ಅವನ ಹೆಸರು ಕೇಳಿ ಏನು ಮಾಡಬಲ್ಲೆ? ಕಂದ, ಅಮ್ಮಯ್ಯ ಅವನ ಕತ್ತನ್ನ ಕತ್ತರಿಸುವೆಯಾ? ಸಹಜವಾಗಿ ಕತ್ತರಿಸುವ ಮಾತೆ. ನಿನ್ನಿಂದ ಸಾಧ್ಯವೇ? ನನ್ನಿಂದ ಸಾಧ್ಯವಾಗುವುದು ತಿಳಿ. ಬೇಡ ರಾಮ, ಬೇಡವೆಂದರೆ ನಾನು ಕೇಳುವುದಿಲ್ಲ ಮಾತೆ. ನಿನ್ನ ಚರಣ ಹಿಡಿದುಕೊಂಡು ಬೇಡಿಕೊಳ್ಳುವೆನು. ಚಿಕ್ಕವನಾದ ನಿನ್ನಿಂದ ಈ ಕಾರ್ಯವು ಸಾಧ್ಯವಿಲ್ಲ. ಚಿಕ್ಕವನೆಂದು ಹೇಳಬೇಡ ಮಾತೆ. ಚಿಕ್ಕವನಾದರೇನಂತೆ ಶಾಸ್ತ್ರ ಬಾಹುಳ ಅರ್ಥನನ್ನು ಸಂಹರಿಸಿ ಬರುವನು. ರಾಮ, ಅಮ್ಮಯ್ಯ ಅವನು ಒಳ್ಳೆಯವನಲ್ಲ. ಅವನು ಒಳ್ಳೆಯವನಾದರೇನಂತೆ ನಾನು ನಿನ್ನ ಕಪ್ಪದಲ್ಲಿ ಹುಟ್ಟಿದವನು. ಅವನಿಗೆ ಎದುರಾಗಿ ಎಂತೆಂಥವರು
ಕಾರ್ಥವೀರ ಅರ್ಜುನನ್ನು ಏನು ಮಾಡಿದನು ಮಾತೆ ಎಂದು ಕೇಳಿದೆಯಾ? ಹೌದು ಅಮ್ಮಯ್ಯ. ನಿನ್ನ ತಾತನನ್ನೇ ಕೊಂದಿರುವನು ಪುತ್ರ. ಅಮ್ಮಯ್ಯ ಕಾರ್ಥವೀರ ಕರನದಿ ಅವನು ಕಾಳಗ ಎಲ್ಲ ತಂದೆ ಪ್ರಾಣವ. ಕಾಳಗ ಎಲ್ಲ ತಂದೆ ಪ್ರಾಣವ. ಬಾರೆ ಭಾರ್ಗವ ಸರಿದೆ ಶೋಭವ. ಬಾರೆ ಭಾರ್ಗವ ಸರಿದೆ ರಾಮ, ಅಮ್ಮಯ್ಯ ಎನ್ನ ದುಃಖದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳುತ್ತ. ಅದೇನು ಚೆನ್ನಾಗಿ ಹೇಳು ಮಾತೆ. ಭಾರ್ಗವ, ಅಮ್ಮಯ್ಯ ನಾನೇ ಎನ್ನ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ಥವೀರನು ನಿನ್ನ ತಾತನನ್ನೇ ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನು ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದಲ್ಲಿ. ಅಮ್ಮ ಮಾತೆ ತಿಳಿಯಿತು ತಿಳಿಯಿತು ನಿನ್ನ ಫಲದಾತನ ಮರಣದಿಂದ ಉಂಟಾದ ನಿನ್ನ ಮಾತೆ. ರಾಮ, ಹೇಳುವನಿ ಕೇಳು. ಅದೇನು ಕಂದ? ಯಾವ ತ್ರಿಲೋಕಗಳಲ್ಲಿ ಇರುವ ವೈರಿಗಳನ್ನು ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಗಳು ಈ ನಿನ್ನ ನಂದನಿಗೆ ಸಂತೋಷದ ಒಂದು ನಿಯಮವನ್ನು ಇಟ್ಟರೆ ತಿಂತಿಣಿಯಲು ಅಂತಕರ ಬಗ್ಗೆ ಸೇರಿಸಿ ಬರಬೇಕು. ಅಮ್ಮಯ್ಯ ಹೊಕ್ಕಿನಿಂದ ಕೃತಾಂತಕನಾಗಿ ಮೆರೆಯುವನು ಸತ್ತಡಗಿಸಿವೆ. ಎತ್ತಮ್ಮನಾದ ನಿನ್ನ ಪಿತನ ಕತ್ತು ಕತ್ತರಿಸಿದ ಮಹೋನ್ಮತ್ತನ ಮರಣಕ್ಕಾಗಿ ನಿಯಮವನ್ನು ಕೊಡುಕೊಳ್ಳುವ ಮಾತೆ ಬಿಡುವುದು ನಿನ್ನ ಮನದ ವ್ಯಕ್ತಿ. ಅಮ್ಮಯ್ಯ ಸಹಜವಾಗಿ ಕೇಳುವನು ಮಾತೆ. ಕೊಡುವುದಿಲ್ಲ ನಾನು ಬಿಡುವುದಿಲ್ಲ ಅಮ್ಮಯ್ಯ. ಅಮ್ಮಯ್ಯ ನಿನ್ನನ್ನು ಹೊತ್ತು ಹೆತ್ತು ಬೆಳೆಸಲಿಲ್ಲವೇ ಪುತ್ರ? ಜಲಹಿರ ಮಾತೆ ದುಷ್ಟರನ್ನು ಸಂಹರಿಸಬರು ಯಾರು? ಒಪ್ಪಿಸಿಕೊಡು, ನಾನು ಅವರನ್ನು ಸಂಹರಿಸಬರುವೆನು. ಅಮ್ಮಯ್ಯ ನಿನ್ನ ತಾತನನ್ನು ಕೊಂದ ಹಾಗೆ ನಿನ್ನನ್ನು ಕೊಂದರೆ ಈ ಮಗನ ಮೇಲೆ ಮಮತೆಯನ್ನು ಬಿಡುವ ನಿಯಮವನ್ನು ಕೊಡು ಅಮ್ಮಯ್ಯ. ಮಗನ ಮೇಲೆ ಮಮತೆಯನ್ನು ಬಿಡುವ ನೇಮವನ್ನು ಕೊಡು ಎಂದು ಕೇಳಿದೆಯಾ? ಸಹಜವಾಗಿ ಕೇಳುವನು ಮಾತೆ. ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ಹೆತ್ತ ಕರಳು ಒಪ್ಪಲಾರದು. ಅದು ಏತಕ್ಕೆ ಒಪ್ಪುವುದಿಲ್ಲ? ದುಷ್ಟರು ಸಂಹರಿಸಬರು ಯಾರು? ರಾಮ ಅಮ್ಮಯ್ಯ ಹಾಡಿದ ಹೊರಳಿನ ಹರುಷದ ವನ ನಿನ್ನ ಹಾಡಿದ ಹೊರಳಿನ ಹರುಷದ ನಿನ್ನ ಕದನದಿ ಜಯಿಸಲ ಒಂದು ನಿಯಮವನ್ನು ಇಟ್ಟುಕೊಡು. ಅಚ್ಚರನ್ನು ಸಂಹಾರ ಮಾಡಿ ಬರುವನು. ಭಾರ್ಗವ, ಅಮ್ಮಯ್ಯ ಹೇಳಿದಷ್ಟು ಸುಲಭವಲ್ಲ ಈ ಕಾರ್ಯ. ಅದು ಹೇಗಕ್ಕೆ ಸುಲಭವಲ್ಲ ಮಾತೆ. ತಿಳಿದು ನೋಡು, ತಿಳಿದು ನೋಡಿದ ಮಾತೆ. ಅವನು ಒಳ್ಳೆಯವನಲ್ಲ. ನಾನು ಒಳ್ಳೆಯವನಾಗಿದ್ದರೆ ಏನಂತೋ ಅವನನ್ನು ಸಂಹರಿಸುವುದೇ ನನ್ನ ಕರ್ತವ್ಯವಾಗಿರುವುದು. ಕಾರ್ಥವೀರನನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ ಎಂದು ಹೇಳು ಮಾತೆ. ಕಂದ, ಅಮ್ಮಯ್ಯ ಕಾರ್ಥವೀರನ ಕದನದಿ ಜಯಿಸಲು ಆಜ್ಞೆಯ ಕೊಡಲು ಅಳುಕಿದೆ ಮನವು. ಆಜ್ಞೆಯ ಕೊಡಲು
ಹಡದ ಒಡಲು ಈ ನಿನ್ನ ನುಡಿಯೇ. ಹೌದು ಮಾತೆ. ಅಮ್ಮಯ್ಯ 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ಉಣಿಸಿ ಬೆಳೆಸಿದಂತ ತಾಯಿ ನಾನಲ್ಲವೇ ಕಂದ. ಹೌದು ಮಾತೆ. ಇಲ್ಲಂದವರು ಯಾರು ಮಾತೆ? ರಾಮ, ಅಮ್ಮಯ್ಯ ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೊತ್ತೆನು ಬೆಳೆಸಿದನು ಅದವರ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ರಾಮ. ಅಮ್ಮ ಜನನಿ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಹನುಮಾನವೇ ಹೇಳುವನಿಗೆ ಚೆನ್ನಾಗಿ ಹೇಳು ಕಂದ. ಮುಪ್ಪಾಡಿ ದೇವತೆಗಳ ಕಾರ್ತಿವಿ ರಾಜ್ಯದ ಮುಖ್ಯವಾಗಿ ಎನ್ನು ಕೂಡ ಕದನಕ್ಕೆ ಬಂದರೆ ಈ ನಿನ್ನ ಒಡಲ ಸಂಭವನಾದ ನಾನು ಹಿಂಜರಿಯಲಾರೆನು. ಏನು ಮಾಡುವೆ ಅಮ್ಮಯ್ಯ, ಕಂದ? ಚಿಂತೆಯನ್ನು ಬಿಟ್ಟು ಬಿಡು. ಚಂಡ ಪರಾಕ್ರಮನಾದ ನಿನ್ನ ತಂದೆಯ ಕೊಂದವನ ಕತ್ತನ್ನು ಕತ್ತರಿಸಿ ಅವನ ದೇಹವನ್ನು ತುಂಡು ತುಂಡು ಮಾಡಿ 10 ಕಾಯಿಗೆ ಅಪ್ಪದೂಟವನ್ನಾಗಿ ಮಾಡಿ ಉಣಬಡಿಸುವನು. ಒಂದು ವೇಳೆ ಈ ನಿನ್ನ ಮಾತು ಶಟೆಯಾದರೆ ಎಂಥ ಏಡಿ ಪುತ್ರನನ್ನು ನುಡಿದ ಹುಟ್ಟಿರುವುದು ಧಿಕ್ಕಾರ ಮಾಡು ಮಾತೆ ಮುರಿದೆ. ರಾಮ, ಅಮ್ಮಯ್ಯ ನೇಮವನ್ನು ಕೊಡಲೇಬೇಕೇ ಕೊಡಲೇಬೇಕು ತಾಯಿ. ಕಂದ. ಅಮ್ಮಯ್ಯ ಅವನನ್ನು ಕೊಂದು ಬರುವಿಯಾ? ಸಹಜವಾಗಿ ಕೊಂದವನು ಮಾತೆ. ರಾಮ, ಅಮ್ಮಯ್ಯ ಮೊದಲು ಅವನು ಎಂಥವನೆಂದು ನೀನು ತಿಳಿದುಕೋ. ನೀನು ತಿಳಿದು ಹೇಳು ಮಾತೆ. ಹೇಳಲೇ? ಹೇಳಬೇಕು ಮಾತೆ. ಅವನು ಎಂಥವನೆಂದು ತಿಳಿದುಕೊಳ್ಳುವಿಯಾ? ತಿಳಿದುಕೊಳ್ಳವನು ಅಮ್ಮಯ್ಯ. ಭಾರ್ಗವ, ಅಮ್ಮಯ್ಯ ದೇವದಾನವರಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಹೋನ್ಮತ್ತನಾದ ಕಾರ್ಥವೀರಾರ್ಜುನನು. ನಾನು ಹರಿಷದ್ವರ್ಗಂಗಳ ಮೀರಿದವನು. ದೇವರ ಪ್ರಸಾದದಿಂದ ಜಲಿಸಿದಂಥವನಾದವನಾದ ಕಾರ್ಥವೀರನು. ಅವನಂಥವನಾದರೇನು ಮಾತೆ? ಅಮ್ಮಯ್ಯ ಸಾಹಸ್ರ ಭಾವಳ್ಳವನಾದವನಾದ ಕಾರ್ಥವೀರನು. ಅವನು ಎಷ್ಟು ಸಹಸ್ರ ಬಾಹುಳ್ಳವನಾಗಲಿ ಅವನು ನನ್ನ ಕೈಯಲ್ಲಿ ಉಳಿಯಲಾರನು. ಅಮ್ಮಯ್ಯ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೆ ಒಣಂಬಟ್ಟು ಹಿಂದಿರುಗಿ ಬಂದ ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೆಂದು ತಿಳಿದುಕೊಂಡೆಯಾ? ಅವನು 100 ಮಂದಿ ರಾವಣನನ್ನು ಸೋಲಿಸಬಹುದು, ಆದರೆ ಈ ನಿನ್ನ ಭಾಗ್ಯವನ್ನು ಸೋಲಿಸುವುದು ಸಾಧ್ಯವಿಲ್ಲ ತಿಳಿ. ರಾಮ, ಅಮ್ಮಯ್ಯ 100 ಮಂದಿ ರಾವಣನನ್ನು ಸೋಲಿಸಿರಬಹುದು, ಹೌದು ಮಾತೆ. ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಮಾತೆ. ಕಂದ. ಅಮ್ಮಯ್ಯ ಹಾಗೆ ತಿಳಿದುಕೊಳ್ಳಬೇಡ ಅದು ಏನಕ್ಕೆ ಮಾತೆ? ಕಂದ. ಅಮ್ಮಯ್ಯ ನನ್ನದೊಂದು ಶಪಥವಿರುವುದ ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ನಿನ್ನ ತಂದೆ ಅಗ್ನಿ ಜಮದಗ್ನಿ. ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಏನು ಹೇಳಿರೋದು ಮಾತೆ? ಸತಿ ರೇಣುಕಾ, ನನಗೆ ತಕ್ಕ ಸತಿ ನೀನಾಗಬೇಕಾದರೆ ಪ್ರತಿದಿನವೂ ನದಿಗೆ ಹೋಗಬೇಕು, ಜಲವನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ನೀನು ಬರಬೇಕೆಂದು ಹೇಳಿದನು. ಹೌದು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಅಮ್ಮಯ್ಯ ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ನದಿಗೆ ಹೊರಟಾಗ ಮಧ್ಯದಲ್ಲಿ ಏನಾಯಿತು ಗೊತ್ತೇ? ಏನಾಯಿತು ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳಿ 2 ಮಾತನ್ನಾಡಿತು. ಭಯ. ಅಮ್ಮ ರೇಣುಕಾ, ಅಮ್ಮಯ್ಯ ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆ. 1 ವರ್ಷ ಪರ್ಯಂತರ ನಿನಗೆ ಸಿಂಬಿಯಾಗಿ ಬರೆವನೆಂದು ಹೇಳಿತು ಆ ನಾಗಸರ್ಪವು. ರಾಮ, ಅಮ್ಮಯ್ಯ ನಾಗಸರ್ಪವು ಸಿಂಬಿಯಾಗಿ ಬಂದಿತು, ನದಿಗೆ ಹೋದೆನು. ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ರಾಮ, ಅಮ್ಮಯ್ಯ ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಸತಿ ರೇಣುಕಾ, ನನಗೆ ತಕ್ಕ ಸತಿ ಎಂದರೆ ನೀನೇ ಮಹಾಪತಿರತಿ ಎಂದು ಹೇಳಿದನು ಆ ನಿನ್ನ ಪಿತನು. ರಾಮ, ನಮ್ಮಂತ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ
ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೂ ನಿಯಮ. ಮಾತಾಡಲಿಲ್ಲ ಪದಾರ್ಥ ಮಾತಾಡ ಅಮ್ಮ ಎನ್ನ ಪಡೆದ ಮಾತಿಯಾದ ರೇಣುಕಾದೇವಿ ಆ ಕಾರ್ತಿವೀರ ಅರ್ಜುನನು ದೇವದಾನವರಿಗೆ ಮೀರಿದವನು ಹೇಳುವೆಯಲ್ಲ. ಅಮ್ಮಯ್ಯ, ಅವನ ಪರಾಕ್ರಮವು ಈ ನಿನ್ನ ಪುತ್ರನಾದ ಭಾರ್ಗವನ ಮುಂದೆ ನಡೆಯಲಾರದು. ಅದು ಹೇಗೆಂದರೆ ಅವನು ಎಲ್ಲ ಸರಿ ಸಮಾನನು ಯಾರೆಲ್ಲ ಒಂದು ಅಹಂಕಾರದ ಮೆರೆಯುತ್ತಿರುವನು ಆ ಕಾರ್ತಿವೀರ ಅರ್ಜುನನು. ಅಮ್ಮಯ್ಯ, ಆದರೆ ಈ ನಿನ್ನ ಪುತ್ರನಾದ ಭಾರ್ಗವ ರಾಮನು ಹರಿಷಡ್ವರ್ಗಂಗಗಳನ್ನು ದೂರ ಮಾಡಿ ನಿಂತವನು. ಮಾತೆ, ಇಂಥ ಚಿತ್ರೋಮನ ಮುಂದೆ ಆ ಕೊಬ್ಬಿದ ಮದಲ್ಲನಾದ ಕಾರ್ತಿವೀರನ ಜೀವನದಿಂದ ಉಳಿಯುವನೆ. ಅಮ್ಮಯ್ಯ, ಸೌದೆಯ ಕಾಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಟ್ಟಿಗೆಡಿಗೆ ಸುಟ್ಟು ಭಸ್ಮವಾಗದಿರುವರೆ. ಮಹತ್ಕಾರಿಯಾದ ನೀನು ಆಲೋಚನೆ ಮಾಡದೆ ನೇಮ ಕೊಡುಗಡು ಜನನಿ ಸ್ವಚ್ಛಪ್ರದಾಯಿನಿ. ಭಾರ್ಗವ, ಅಮ್ಮಯ್ಯ, ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗತಿ ಮುನಿ ಹೇಳಲೇ ಬಾಯಿ ಭಾರ್ಗವ, ಮಗನೇ ಬಾಯಿ ಭಾರ್ಗವ, ಮಗನೇ ಬಾಯಿ ಭಾರ್ಗವ, ಬಾಯಿ ಭಾರ್ಗವ, ಮಗನೇ ಕಂದ. ಅಧಮನಾದ ಕಾರ್ತ್ಯವೀರನನ್ನ ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ? ಅದು ಯಾವ ಶಕ್ತಿ ಎಂದು ಹೇಳಲೆ? ಅದರಂತೆ ನಡೆದುಕೊಳ್ಳುವೆಯಾ ಕಂದ? ಬ್ರಹ್ಮ ಶಕ್ತಿಯಿಂದ ಜಮದಗ್ನಿ ಮಗನೇ ಮಗನೇ ಜಗದಿ ಮುನಿ ಜಮದಗ್ನಿ ಜಮದಗ್ನಿ ಬ್ರಹ್ಮ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನ ಒಲಿಸಿ ಸಹಜವಾಗಿ ಒಂದು ಜಯಿಸಿ ಬರುವ ಮಾತೆ. ಪರಶುವನ್ನ ಪಡೆದುಕೊಂಡ ಪರಶುರಾಮನಾಗಿ ಅಮ್ಮಯ್ಯ, ಕಂದ ಅಮ್ಮಯ್ಯ, ಅಧಮನಾದ ಕಾರ್ತ್ಯವೀರನನ್ನು ಕೊಂಡು ಬರಬೇಕು. ಸಹಜವಾಗಿ ಕೊಂದು ಬರುವ ಮಾತೆ. ಭಾರ್ಗವ, ಅಮ್ಮಯ್ಯ, ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು. ಹೌದು ಮಾತೆ. ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಹೌದು ಮಾತೆ.
ಕೊಡುವಳು ನಿನಗೆ ನೇಮ. ಅಮ್ಮ ಜನನಿ, ನಾನು ಎಷ್ಟು ಹೇಳಿದರೂ ಬಿಡಲಿಲ್ಲ ನನ್ನ ಮನದ ಯೋಚನೆ. ಮಾತೆ, ನೀರಿನಲ್ಲಿ ಮುಳುಗಿದರೂ ಗುಹೆಯಲ್ಲಿ ಒಕ್ಕರು ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದುಂಟೆ. ಮಾತೆ, ಈ ನಿನ್ನ ಪುತ್ರನ ಭಾಗವ ರಾಮನ ಶಕ್ತಿ ಸಾಮರ್ಥ್ಯವು ನಿನಗಿಂತ ಹತ್ತವಾಗದು. ಅಮ್ಮಯ್ಯ, ಒಂದು ವೇಳೆ ಬ್ರಹ್ಮಾಂಡವು ಹುರಿದು ಭೂಮಂಡಲವು ಬಿರಿದು ಸುಳಿದು ಎಲ್ಲ ಸೆಲಕ್ಕೆ ಅಪ್ಪಳಿಸಿದರೆ ಲಕ್ಷದಲ್ಲಿ ಲೆಕ್ಕನೆ ಮಾಡಿಬಿಡು ಕಡುಗಲೆ ಪರಾಕ್ರಮರಿಗೆ ತಕ್ಕಿದ್ದಲ್ಲವೇ ಹೇಳಿದೆಯಲ್ಲ. ಅಮ್ಮಯ್ಯ, ತಕ್ಕಿದ್ದಲ್ಲೊಂದು ಹೇಳಿದೆಯಲ್ಲ. ಈ ಕ್ಷಣ ಯಾವನ ಸೌಹರ್ಯದ ಮಾತೇ ನಿಯಮವನ್ನು ಕೊಡುಗಡೆ ಆಗ್ತದೆ. ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ ನಡೆಸ ಮಗನೇ ಕೇಳಲಿಲ್ಲ. ತಾಯಿಗೆ 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 ಕೊಟ್ಟ ಮಾತನ ನಡೆಸ ಮಗನೇ ಕೇಳಲಿಲ್ಲ. ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವಿಯಲ್ಲ. ಅಹುದು ಮಾತೆ. ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತಾ? ಅದು ಹೇಗೆ ಬೆಳಗಬೇಕು ಮಾತೆ? ಹೇಳಲೇ? ಚೆನ್ನಾಗಿ ಹೇಳು ಅಮ್ಮಯ್ಯ. ರಾಮ, ಅಮ್ಮಯ್ಯ, ಧಾರಾತಲದಿ ನಿನ್ನ ಧಾರಾತಲದಿ ನಿನ್ನ ಕೀರ್ತಿ ಬೆಳಗಲು ಹೋಗಿ ಬರೋ ನೀನು ಮಗನೇ, ಗೆಲುವು ಬರೋ ನೀನು, ಗೆಲುವು ಬರೋ ನೀನು. ಮಗನೇ ಜಗದಿ ಮುನಿ ವೀರನೇ, ಬಾರೇ ಭಾರ್ಗವ, ಬಾರೇ ಭಾರ್ಗವ, ಬಾರೇ ಭಾರ್ಗವ. ರಾಮ, ಕುಳಿತುಕೋ, ನಿನಗೆ ಜಯದಾರ್ತಿಯನ್ನು ಮಾಡಿ ಕಳಿಸುವೆನು. ಆಗಲಿ ಮಾತೆ, ನಿನ್ನಿಷ್ಟ. ತಂದೆ ತಾಯಿ ದಾರಿ ತೋರು ಕಣ್ಣುಗಳೆರಡೋ, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು, ಮಮತೆಯಿಂದ ಸೇರಿ ನಡೆವ ಪ್ರೇಮಿನ ಗೋಡು, ಅದು ಶಾಂತಿಯ ಬೇಡ ಬೆಳಗುವಿನ ಭಾರತೀಯ ಪ್ರೇಮ ತನಯನೇ. ಅಮ್ಮಯ್ಯ, ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿಯಲ್ಲ, ಅಹುದು ಮಾತೆ. ಅದರಂತೆ ನಿನ್ನ ತಂದೆ ಅಗ್ನಿ ಆಗಲಿ ಮಾತೆ. ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯವನ್ನು ಹೊಂದಿ ಬಾ ಪುತ್ರ ಕೋಮಲ ಗಾತ್ರ. ಬಳಿ ಬಳಿರೇ ಅಲೈಸಾರುದೆ. ನನ್ನ ತಾಯಿಯಾದ ರೇಣುಕಾ ದೇವಿಯಿಂದ ಆಶೀರ್ವಾದವನ್ನು ಪಡೆದುಕೊಂಡರು. ಇನ್ನು ನಮ್ಮ ತಂದೆಯಾದ ಜಮದಗ್ನಿಯ ಬಳಿಗೆ ಹೋಗೋಣ. ನಿಧಾನತೆ ಹಾಕಿದೆ. ನಮೋ ನಮೋ ಧನಕ ಧಗ ದುಚ್ಛಾತಿ ಕಾಂತಿ ಕನಕ. ಐಶ್ವರ್ಯ ಮಸ್ತ ಪುತ್ರ ಕೋಮಲ ಗಾತ್ರ. ಅಹೋ ಜನಕ, ಅಹೋ ಬಾಲಕ, ಈ ಕರಬಲ್ಲವದ ಬೆಲ್ಲ ಬಿಡುವುದು ಹೊರತಾಯಾಗಿ ವೀರ ವೇಷದಿಂದ ಹೊರದು ನಿಂತಿರುವ ಈ ನಿನ್ನ ಪುತ್ರನ ವಿಚಾರವನ್ನು ಲಾಲಿಸಿಬಿದನೆ ಮಹಾನ್ವಿತನೆ. ಅಹೋ ಪುತ್ರ, ಅಪ್ಪಯ್ಯ, ಯಾವ ಮಂಗಲದ ಮಾತ್ ಕಾರ್ಯ ಸಾಧಿಸಲ ಕರ ಪಲ್ಲವದ ಬೆಲ್ಲ ಹಿಡಿದು ಧನಧಾರಿಯಾಗಿ ಈ ಪಿತನ ಆಜ್ಞೆಯಂ ತಡೆಯದೆ ಕಕ್ಕನೆ ಉಕ್ಕುವ ರೋಚದಿಂದ ಹೋಗುವುದೆಲ್ಲಿಗೆ ಸುತನೆ ಅತಿ ಬಲ್ಲವಲ್ಲತನೆ. ಅಹೋ ಜನಕ, ಅಹೋ ಭಾರ್ಗವರಾಮ, ಈ ದಿಗ್ವಲಯದೊಳ ರೌದ್ರಾಂಕಿತನಾಗಿ ಮುನ್ನುಗ್ಗಿ ಬರುವ ಭಂಡರು ಜಗತ್ ಭಂಡನಾದ ಆ ಕಾಟಿ ವೀರ ಅಚ್ಚುನನು ಎಲ್ಲ ಎತ್ತ ಬಲವಿದನು. ಅಪ್ಪಯ್ಯ,
ಕಂದ ತತ್ಕಾರಣ ಎತ್ತಮ್ಮನ ಒಡಲೊಳಗೆ ದುಃಖದ ಕಣ್ಣೀರು ಇಡುವಂತೆ ಮಾಡಿರುವ ಆ ಕಾರ್ತಿಕ ರಾಜ್ಯದ ಸಂಹಾರಕ್ಕಾಗಿ ನಾನು ಕೈಲಾಸಕ್ಕೆ ಹೊರಟು ನಿಂತಿರುವನು. ಅಪ್ಪಯ್ಯ, ಓ ಭಾರ್ಗರಾಮ, ಈಶನ ಮೋಹಿಸ ಬಾಯಂದರೆ ಆಜ್ಞೆ ಮಾಡು ತಂದೆ. ಈ ಮಾತಿಗೆ ನಿನ್ನ ತಾತ್ಪರ್ಯವೇ ನನ್ನ ಮುಂದೆ. ಕಲಿ ತಿಲಕನಾದ ರಾಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪರಾಕ್ರಮ. ಅಂತ ದುಷ್ಟರ ಸಂಹಾರಕ್ಕೆ ಅಂತ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವರಾಮನೇ. ಅವೋ ಭಾರ್ಗವರಾಮ, ಅವನನ್ನು ಒಲಿಸುವುದು ಸಾಧ್ಯವಿಲ್ಲ ಎಂದು ಹೇಳುವಿಲ್ಲ. ಈ ಮಾತು ಸರಿಯಲ್ಲ. ಅಹೋ ಅಪ್ಪಯ್ಯ, ಅವೋ ಕಂದ, ಅದು ಏತಕ್ಕೆಂದರೆ ಅದು ಏತಕ್ಕೆ? ಅವನು ಕಾರ್ಯ ಮಾಡುವುದರೊಳಗಾಗಿ ದುಷ್ಟರನು ಭಯವನು ತುಪ್ಪನ್ನು ನಡೆಯುವನು. ಅಪ್ಪಯ್ಯ, ಅವೋ ಕಂದ, ಈ ಸ್ಥಳದಲ್ಲಿ ಅವನನ್ನು ಸಂಹರಿಸಿ ದೇಶಾಯಾಗಿ ಬರು ನನಗೆ ಆಜ್ಞೆ ಕೊಡು. ಅಪ್ಪಯ್ಯ, ಈ ಮಾತು ಹೇಳಿದ. ವೀರನೆ ಶೂರನೆ ಭಾರ್ಗವರಾಮನೇ, ವೀರನೆ ಶೂರನೆ ಭಾರ್ಗವರಾಮನೇ, ಹಿಡಿಗರುಡೆನು ನಾ ಅಭಯವ ಬೇಗನೆ. ವೀರನೆ ಶೂರನೆ ಭಾರ್ಗವರಾಮನೇ, ವೀರನೆ ಶೂರನೆ ಭಾರ್ಗವರಾಮನೇ, ಹಿಡಿಗರುಡೆನು ನಾ ಅಭಯವ ಬೇಗನೆ. ಹಿಡಿಗರುಡೆನು ನಾ ಭಾರ್ಗವರಾಜನ